ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಖಾಲಿ ಇರುವಂಥ ಗ್ರಾಮೀಣ ಡಾಕ್ ಸೇವಕ ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಸುಲಭವಾಗಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟನ್ನು ಮಾಡಿದರೆ ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ಆಗಿರ್ಬೋದು, ಒಂದು ಕ್ವಿಕ್ ಆದ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ನೀವು ಪಡೆದುಕೊಳ್ಬೋದು. ಬನ್ನಿ, ಏನು ಒಂದು GDS ಪೋಸ್ಟ್ಗಳಿಗೆ ಯಾವ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಮೊಬೈಲ್ ಸಹಾಯದಿಂದ ಅರ್ಜಿಯನ್ನು ಸಲ್ಲಿಸೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ, ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾನು ಇಂದಿನ ಒಂದು ವಿಡಿಯೋದಲ್ಲಿ ಯಾವ ಒಂದು ಸ್ಟೇಟ್ನಲ್ಲಿ ಯಾವ ಒಂದು ಸರ್ಕಲ್ ಇದೆಯಲ್ಲ ಆ ಸರ್ಕಲ್ನಲ್ಲಿ ಡಿವಿಷನ್ ಇದೆ, ಆ ಡಿವಿಷನ್ನಲ್ಲಿ ಯಾವ ಒಂದು ಪೋಸ್ಟ್ಗಳಿದಾವೆ ಅಂತ ನೀವು ಚೆಕ್ ಮಾಡ್ಕೊಂಡು ಒಂದು ಫೈನಲ್ ಡಿವಿಷನ್ಗೆ ಅಂದರೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಒಂದು ಫೈನಲ್ ಮಾಡ್ಕೊಳ್ಳಿ, ಒಂದು ಡಿವಿಷನ್ ಅದಕ್ಕೆ ಅಪ್ಲೈಯನ್ನು ಮಾಡ್ಕೊಳ್ಳಿ. ಬನ್ನಿ, ಈಗ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸೋದಂತ ನೋಡ್ಕೊಳ್ಳೋಣ. ನೋಡಿ, ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಒಂದು SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಮತ್ತು ಫೋಟೋ, ಸಿಗ್ನೇಚರ್ ಇಷ್ಟು ಡಾಕ್ಯುಮೆಂಟ್ಸ್ಗಳಿದ್ರೂ ಆರಾಮಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಒಂದು ಫೋಟೋ ಮತ್ತು ಸಿಗ್ನೇಚರ್, ಫೋಟೋ 50 KB GPG ಫಾರ್ಮೆಟ್ ಒಳಗೆ ಇರಬೇಕಾಗುತ್ತೆ ಮತ್ತು ಸಿಗ್ನೇಚರ್ 20 KB ಒಳಗೆ ಒಂದು GPG ಫಾರ್ಮೆಟ್ನಲ್ಲಿ ನೀವು ಒಂದು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ನಾನು ಫೋಟೋ ಯಾವ ರೀತಿಯಾಗಿ ರಿಸೈಸನ್ನು ಮಾಡ್ಕೊಳ್ಬೇಕಂತ ಎಕ್ಸ್ಪ್ಲೈನ್ನ ಮಾಡಿದ್ದೀನಿ. ಒಂದು ಫೋಟೋ ಸಿಗ್ನೇಚರ್ನ ನೀವು ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಆಧಾರ್ ಕಾರ್ಡು SSLC ಮಾರ್ಕ್ಸ್ ಕಾರ್ಡ್ ಮುಂದಿಟ್ಕೊಂಡು ಅಪ್ಲೈಯನ್ನು ಮಾಡಿ. ನೋಡಿ, ಮೊದಲೇದಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೀವು 3 ಹಂತಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೋಡಿ, ಮೊದಲನೇ ಹಂತದಲ್ಲಿ ಒಂದು ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಬೇಕು, ಎರಡನೇ ಸ್ಟೇಜ್ನಲ್ಲಿ ಅಪ್ಲೈಯನ್ನು ಮಾಡ್ಕೊಳ್ಬೇಕು, ಥರ್ಡ್ ಸ್ಟೇಜ್ನಲ್ಲಿ ನೀವು ಒಂದು ಪೇಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ. ಅದು ಪೇಮೆಂಟು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗಳಿಗೆ ಮತ್ತು OBC ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಆಗಿರುತ್ತೆ. ಒಂದು ವುಮನ್ಸ್ ಕ್ಯಾಂಡಿಡೇಟ್ SC ST ಕ್ಯಾಟಗರಿದವರಿಗೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಇಷ್ಟು ಹಂತಗಳಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ. ನಾವು ಮೊದಲನೇ ಹಂತದಿಂದ ಕೊನೆಯವರೆಗೆ ಯಾವ ರೀತಿಯಾಗಿ ಫಿಲ್ ಮಾಡಬೇಕಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಸ್ಟೇಜ್ 1 ರಿಜಿಸ್ಟ್ರೇಷನ್, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ 2 ರೀತಿಯ ಆಪ್ಷನ್ಗಳು ಬರ್ತವೆ. ಇಲ್ಲಿ ರಿಜಿಸ್ಟ್ರೇಷನ್ ಅಂತಿದೆ, ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಪರ್ಸನಲ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೋಡ್ಕೊಳ್ಳೋಣ ಯಾವ ರೀತಿಯಾಗಿ ಇಲ್ಲಿ ಮಾಹಿತಿಯನ್ನು ನೀಡಬೇಕಂತ. ನೋಡಿ, ಮೊದಲನೇದಾಗಿ 10 ಡಿಜಿಟಲ್ ಆ್ಯಕ್ಟ್ ಇರುವ ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಆ ಒಂದು ಮೊಬೈಲ್ ನಂಬರ್ ಏನು ಹಾಕಿರ್ತಿರಲ್ಲ ಅಲ್ಲಿ ವ್ಯಾಲಿಡಿಟಿ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಹೋಗುತ್ತೆ. ಆ OTPನ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಇಮೇಲ್ ID ಕೇಳುತ್ತೆ, ಇಮೇಲ್ ID ಹಾಕಿ, ಒಂದು ಆ್ಯಕ್ಟ್ ಇರುವ ಇಮೇಲ್ ID ಹಾಕಿ, ಇಲ್ಲಿ ವ್ಯಾಲಿಡಿಟಿ ಇಮೇಲ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಇಮೇಲನ್ನು ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಥರ್ಡ್ ಒನ್ ಏನು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಒಂದು ಅಂದರೆ ಕ್ಯಾಂಡಿಡೇಟ್ ನೇಮ್ ಹಾಕಬೇಕಾಗುತ್ತೆ. ಅಂದರೆ SSLC ಅಂಕಪಟ್ಟಿಯಲ್ಲಿರುವಂಥ ಹಾಕಬೇಕಾಗುತ್ತೆ. ಅದಕ್ಕೆ ನೀವು SSLC ಅಂಕಪಟ್ಟಿಯನ್ನು ಮುಂದಿಟ್ಕೊಂಡು ಅಪ್ಲೈಯನ್ನು ಮಾಡಿ ನಿಮ್ಮ ಒಂದು SSLC ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡ್ ಮುಂದಿಟ್ಕೊಳ್ಳಿ. ಏನು ಈಗ ಕೇಳಿದ್ದಾರೆ ಅಂದರೆ ಅಪ್ಲಿಕೇಟ್ ನೇಮ್ ಸರ್ಟಿಫಿಕೇಟ್ ಅಂದರೆ SSLC ಅಂಕಪಟ್ಟಿಯಲ್ಲಿ ಏನಿದೆ ನೋಡಿ ಫುಲ್ ನೇಮು, ನಿಮ್ಮ ಒಂದು ಫುಲ್ ನೇಮ್ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಫುಲ್ ನೇಮ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಫಾದರ್ ನೇಮ್, ಮದರ್ ನೇಮ್ ಆ್ಯಸ್ ಪರ್ ಸೆಕೆಂಡರಿ ಸ್ಕೂಲ್ ಪಾಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾ ಇದೆ. ನೋಡಿ, ನಿಮ್ಮ ಮದರ್ ನೇಮ್ ಆಗಿರ್ಬೋದು ಅಥವಾ ಫಾದರ್ ನೇಮ್ ಆಗಿರ್ಬೋದು, ಇದರಲ್ಲಿ ಎರಡರಲ್ಲಿ ಒಂದು ಹಾಕ್ಬೋದು. ನಿಮ್ಮ ಮದರ್ ನೇಮ್ ಆದರೆ ಹಾಕ್ಕೊಳ್ಳಿ ಅಥವಾ ನಿಮ್ಮ ಫಾದರ್ ನೇಮ್ ಅದರಲ್ಲಿ ಹಾಕ್ಕೊಳ್ಳಿ. ಇಬ್ಬರಲ್ಲಿ ಒಬ್ಬರದು ಒಂದು ನೇಮ್ ಹಾಕಬೇಕು. ಅದು ಒಂದು ಅಂಕಪಟ್ಟಿ ಅಂದರೆ SSLC ಅಂಕಪಟ್ಟಿಯಲ್ಲಿರುವಂತೆ ನೀವು ಹಾಕಬೇಕಾಗುತ್ತೆ. ಅದರಲ್ಲಿ ಏನಿದೆ ಅದೇ ರೀತಿಯಾಗಿ ಮಾಹಿತಿಯನ್ನು ನೀಡಿ. ಇದಾದ ತಕ್ಷಣ ಒಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಿಮ್ಮ ಒಂದು SSLC ಅಂಕಪಟ್ಟಿಯಲ್ಲಿ ಏನು ಡೇಟ್ ಆಫ್ ಬರ್ತ್ ಇದೆ ಅದನ್ನು ಹಾಕ್ಕೊಳ್ಳಿ. ನಿಮ್ಮ ಜೆಂಡರ್ ಕೇಳುತ್ತೆ, ನಿಮ್ಮದು ಯಾವುದು ಜೆಂಡರ್ ಇದೆ ನೋಡಿ ಜೆಂಡರ್ನ ಚೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಕೆಟಗರಿ ಕೇಳುತ್ತೆ, ನಿಮ್ಮದು ಕೆಟಗರಿ ಯಾವುದಿದೆ ನೋಡಿ SC ST OBC ಜನರಲ್ ಮೆರಿಟ್ ಈ ರೀತಿಯಾಗಿ ಆಪ್ಷನ್ಸ್ಗಳಿರ್ತವೆ. ನಿಮ್ಮದು ಯಾವುದು ಕೆಟಗರಿ ಇದೆ ಆ ರೀತಿ ಕೆಟಗರಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ ಅಂತ ಬರ್ತಾ ಇದೆ. ಯಾವ ಸ್ಟೇಟ್ನಲ್ಲಿ ನೀವು SSLC ಕಂಪ್ಲೀಟ್ ಮಾಡಿದ್ರಂತ ಕೇಳುತ್ತೆ. ನೋಡಿ, ನೀವು SSLC ಎಲ್ಲಿ ಕಂಪ್ಲೀಟ್ ಮಾಡಿದಾರನ್ನ ಚೂಸ್ ಮಾಡ್ಕೊಳ್ಬೇಕು. ಇದಾದ ತಕ್ಷಣ ಒಂದು ಇಯರ್ ಆಫ್ ಪಾಸಿಂಗ್ ಸೆಕೆಂಡರಿ ಸ್ಕೂಲ್, ಯಾವ ಒಂದು ಇಯರ್ನಲ್ಲಿ ನೀವು SSLC ಕಂಪ್ಲೀಟನ್ನು ಮಾಡಿದ್ದೀರಿ ಅಂತ ಇರುತ್ತೆ. ಇದು ಎಲ್ಲ SSLC ಅಂಕಪಟ್ಟಿಯಲ್ಲಿ ಇರುತ್ತೆ, ಅದನ್ನು ನೋಡ್ಕೊಂಡು ಫಿಲ್ ಮಾಡಿ. ಈ ರೀತಿಯಾಗಿ ಒಂದು ಪಾಸಿಂಗ್ ಇಯರ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಇಲ್ಲಿ ಕ್ಯಾಪ್ಚಾ ನೀಡಬೇಕಾಗುತ್ತೆ. ಕ್ಯಾಪ್ಚಾ ನೀಡಿ ಈ ರೀತಿಯಾಗಿ ಕ್ಯಾಪ್ಚಾ ಹಾಕೊಂಡು ಇಲ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಸ್ಟೇಜ್ ಆಫ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್, ಕಂಟಿನ್ಯೂ ಫಿಲ್ಲಿಂಗ್ ದ ಡೀಟೇಲ್ಸ್ ಫಾರ್ ರಿಜಿಸ್ಟ್ರೇಷನ್ ಅಂದರೆ ಫಸ್ಟ್ ಸ್ಟೇಜಲ್ಲಿ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಸ್ಟೇಜ್ ಫಿಲ್ ಮಾಡಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೋಡಿ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೆಕೆಂಡ್ ಸ್ಟೇಜ್ ಓಪನ್ ಆಗುತ್ತೆ. ನೋಡಿ ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ಯುವರ್ ಡೀಟೇಲ್ಸ್ ಬಿಲೋ ಅಂತ ಬರ್ತಾ ಇದೆ. ಇಲ್ಲಿ ಏನೇನು ಮಾಹಿತಿಯನ್ನು ನೀಡಬೇಕಂತ ನೋಡೋಣ. ನೋಡಿ ಮೊದಲೇದಾಗಿ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ನಿಮ್ಮ ಒಂದು 12 ಡಿಜಿಟಲ್ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಆರ್ ಯು ಪರ್ಸನಲ್ ವಿತ್ ಡಿಸಬಿಲಿಟಿ ಅಂತ ಕೇಳ್ತಾ ಇದೆ. ನೀವೇನಾದರೂ ಡಿಸಬಿಲಿಟಿ ಹೊಂದಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ. ಯಾವೊಂದು ಟೈಪ್ ಡಿಸಬಿಲಿಟಿ ಹೊಂದಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ನ ನೀಡಬೇಕು. ಇಲ್ಲ ನಾನು ಯಾವುದೇ ರೀತಿ ಪರ್ಸನಲ್ ಡಿಸಬಿಲಿಟಿ ಹೊಂದಿಲ್ಲ ಅಂದರೆ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಲ್ಯಾಂಗ್ವೇಜಸ್ ಸ್ಟಡಿ ಇನ್ ಸೆಕೆಂಡರಿ ಸ್ಕೂಲ್. ನೀವು SSLCಯಲ್ಲಿ ಯಾವ ಒಂದು ಸಬ್ಜೆಕ್ಟನ್ನು ಸ್ಟಡಿ ಮಾಡಿದ್ದೀರಾ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಅಂದರೆ ಯಾವ ಸ್ಟಡಿ ಅಂದರೆ ಯಾವ ಸಬ್ಜೆಕ್ಟನ್ನು ಓದಿದ್ದೀರಾ ಅಂತ ಕೇಳ್ತಾ ಇದೆ. ನಾವು ಹಿಂದಿ ಆಗಿರ್ಬೋದು, ಕನ್ನಡ ಸಬ್ಜೆಕ್ಟನ್ನು ನಾವು ಕಂಪ್ಲೀಟನ್ನು ಓದಿದ್ದೀವಿ ಮತ್ತು ಇಂಗ್ಲೀಷ್ ಸಬ್ಜೆಕ್ಟನ್ನು ಓದಿದ್ದೀವಿ. ಈ 3 ವಿಷಯವನ್ನು ನಾವು SSLCಯಲ್ಲಿ ಸ್ಟಡಿ ಮಾಡಿದ್ದೀವಿ ಅಂತ ನೀವು ಇಲ್ಲಿ ಚೂಸ್ ಮಾಡಬೇಕಾಗತ್ತೆ. ಯಾವುದು ಒಂದು ಇಂಗ್ಲೀಷ್ ಆಗಿರ್ಬೋದು, ಒಂದು ಹಿಂದಿ ಆಗಿರ್ಬೋದು, ಒಂದು ಕನ್ನಡ ಆಗಿರ್ಬೋದು. ಈ 3 ಸಬ್ಜೆಕ್ಟನ್ನು ನಾವು ಲ್ಯಾಂಗ್ವೇಜನ್ನು ಸ್ಟಡಿ ಮಾಡಿದ್ದೀವಿ. ಇದಾದ ತಕ್ಷಣ ವೆದರ್ ಎಂಪ್ಲಾಯ್ಡ್, ನೀವೇನಾದರೂ ಎಂಪ್ಲಾಯ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ನಲ್ಲಿ ನೀಡಬೇಕಾಗುತ್ತೆ. ನೋಡಿ ಕೊನೆಯದಾಗಿ ಒಂದು ಫೋಟೋ ಅಪ್ಲೋಡ್ ಮಾಡ್ಕೊಳ್ಬೇಕು ಮತ್ತು ಸಿಗ್ನೇಚರ್ನ ಅಪ್ಲೋಡ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫೋಟೋ ಯಾವ ರೀತಿಯಾಗಿ ಒಂದು ಫಾರ್ಮೇಟ್ನಲ್ಲಿ ಇರಬೇಕಂತ ನೋಡೋದಾದರೆ ನೋಡಿ ಒಂದು 50 KB JPG ಫಾರ್ಮೇಟ್ನಲ್ಲಿ ಫೋಟೋ ಇದ್ದರೆ ನೀವು ಆರಾಮಾಗಿ ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಬೋದು. ಮತ್ತು ಸಿಗ್ನೇಚರ್ 20 KB ಒಳಗೆ JPG ಫಾರ್ಮೇಟ್ನಲ್ಲಿದ್ದರೆ ಅದು ಆರಾಮಾಗಿ ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಬೋದು. ಈಗಾಗಲೇ ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ, ನೋಡಿ ವಿಡಿಯೋನ ಚೆಕ್ಔಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ. ಒಂದು 50 KB ಒಳಗೆ ಒಂದು ಫೋಟೋನ ಮಾಡ್ಕೊಳ್ಳಿ ಮತ್ತು 20 KB ಒಳಗೆ ಒಂದು ಸಿಗ್ನೇಚರ್ನ ನೀವು ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ ಈ ನೇಚರ್ನ ಈ ರೀತಿಯಾಗಿ ಅಪ್ಲೋಡ್ನ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಒಂದು ರಿಜಿಸ್ಟ್ರೇಷನ್ಸ್ ಫ್ರೀಯೂ ತೋರಿಸುತ್ತೆ. ನೀವು ಕರೆಕ್ಟಾಗಿ ಒಂದು ಸಲ ಕರೆಕ್ಟ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಈ ರೀತಿಯಾಗಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಲೋಡಿಂಗ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ನೋಡಿ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇವಾಗ ಡಿಯರ್ ಕ್ಯಾಂಡಿಡೇಟ್ ಯುವರ್ ರಿಜಿಸ್ಟರ್ ಹ್ಯಾಸ್ ಬಿನ್ ಸಬ್ಮಿಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಿಮ್ಮ ಒಂದು ID ಇಲ್ಲಿ ಬರುತ್ತೆ. ಈ ಒಂದು ರಿಜಿಸ್ಟ್ರೇಷನ್ ನಂಬರ್ನ ನೀವು ರೆಫರೆನ್ಸ್ ಆಗಿ ನೋಟ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ID ನಿಮಗೆ SMS ಮೂಲಕವನ್ನವರು ಕಳಿಸಿರ್ತಾರೆ. ಈ IDನ ರೆಫರೆನ್ಸ್ ಮೂಲಕ ನಿಮಗೆ ನೋಟ್ ಮಾಡ್ಕೊಳ್ಬೋದು. ಇದಾದ ತಕ್ಷಣ ಇಲ್ಲಿ ಕೆಳಗಿದೆ ನೋಡಿ ಕಂಟಿನ್ಯೂ ನೆಕ್ಸ್ಟ್ ಸ್ಟೇಜ್ ಅಂತ ಬರುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೋಡಿ ಏನು ಒಂದು ರಿಜಿಸ್ಟ್ರೇಷನ್ ನಂಬರ್ ನೋಟ್ ಮಾಡಿರ್ತಿರಲ್ಲ ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಸೆಕೆಂಡ್ ಒನ್ ನೋಡೋದಾದರೆ ಸರ್ಕಲ್ ಅಂದರೆ ನಿಮ್ಮದು ಯಾವ ಒಂದು ಸರ್ಕಲ್ ಅಂದರೆ ಯಾವ ಒಂದು ಸ್ಟೇಟ್ ಅಂತ ಕೇಳುತ್ತೆ. ಇಲ್ಲಿ ಕರ್ನಾಟಕ ಅಂತ ಚೂಸ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಹೋಗುತ್ತೆ. ಏನು ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಆ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು SMS ಬರುತ್ತೆ. ಆ ಒಂದು SMS ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಎಂಟರ್ OTP ಅಂತ ಬರುತ್ತೆ. ಇಲ್ಲಿ OTP ಹಾಕಿ ಕ್ಯಾಪ್ಚಾ ಹಾಕ್ಕೊಳ್ಳಿ. ಕ್ಯಾಪ್ಚಾ ಹಾಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೋಡಿ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೆ ಈಗಾಗಲೇ ಏನು ಪರ್ಸನಲ್ ಡೀಟೇಲ್ಸ್ ಆಟೋಮೆಟಿಕ್ ಬಂದಿರುತ್ತೆ. ಈಗ ಏನು ಡೀಟೇಲ್ಸ್ ನೀಡಿರ್ತಿಲ್ಲ. ಸೆಕೆಂಡ್ ಒನ್ನು ಏನಂದರೆ ಒಂದು ಅಡ್ರೆಸ್ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ಏನೊಂದು ಆಧಾರ್ ಕಾರ್ಡಲ್ಲಿ ನಿಮ್ಮ ಒಂದು ಅಡ್ರೆಸ್ ಇದೆ ಆ ಒಂದು ಅಡ್ರೆಸ್ನ ಇಲ್ಲಿ ನೀಡ್ಕೊಳ್ಳಿ. ನಿಮ್ಮ ಒಂದು ಡೋರ್ ನಂಬರ್ ಆಗಿರ್ಬೋದು, ನಿಮ್ಮ ಒಂದು ಸ್ಟ್ರೇಟ್ ಅಂದರೆ ನಿಮ್ಮ ಒಂದು ಗ್ರಾಮ ಆಗಿರ್ಬೋದು, ನಿಮ್ಮ ಒಂದು ವಿಲೇಜ್ ಅಥವಾ ಒಂದು ಸಿಟಿ ನೇಮ್ ಆಗಿರ್ಬೋದು, ನಿಮ್ಮ ಒಂದು ಡಿಸ್ಟಿಕ್ ಆಗಿರ್ಬೋದು, ನಿಮ್ಮ ಒಂದು ಪಿನ್ ಕೋಡ್ ಈ ರೀತಿಯಾಗಿ ನೀಡ್ಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಪ್ರೆಸೆಂಟ್ ಅಡ್ರೆಸ್ ಒಂದೇ ಇತ್ತಂದರೆ ಈ ಸೇಮ್ ಆ್ಯಸ್ ಅ ಕಮ್ಯುನಿಕೇಷನ್ ಅಡ್ರೆಸ್ ಮೇಲೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಅಡ್ರೆಸ್ನ ಹಾಕೊಂಡು ಇಲ್ಲಿ ಸೇಮ್ ಆ್ಯಸ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಫಿಲ್ ಮಾಡಿದರೆ ಆಟೋಮೆಟಿಕ್ಕಾಗಿ 2 ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆಗಬೇಕಾಗುತ್ತೆ. ನೋಡಿ ಈಗಾಗಲೇ ಒಂದು ನಿಮ್ಮ ಒಂದು ಸ್ಟೇಟ್ ಆಗಿರ್ಬೋದು, ನಿಮ್ಮ ಒಂದು ಪಾಸಿಂಗ್ ಇಯರ್ ಬಂದಿರುತ್ತೆ. ಇಲ್ಲಿ ಸೆಲೆಕ್ಟ್ ಬೋರ್ಡ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಬೋರ್ಡ್ ಯಾವುದಿದೆ ನೋಡಿ, ನಿಮ್ಮದು ಯಾವ ಒಂದು ಬೋರ್ಡ್ ಇದೆ ಆ ಬೋರ್ಡ್ನ ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ನೋಡಿ ನಮ್ಮದು ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ 2014ಇಂದ 2022 ಒಳಗೆ ಈ ಒಂದು SSLC ಬೋರ್ಡ್ ಆಗಿರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಸೆಲೆಕ್ಟ್ ರಿಸಲ್ಟ್ ಟೈಪ್ ಅಂತ ಬರ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಾರ್ಕ್ಸ್ ಅಂದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಲ್ ಸೈನ್ಸ್. ಇದು ಆಟೋಮೆಟಿಕ್ ಬಂದಿರುತ್ತೆ. ಅಂದರೆ 6th ಸಬ್ಜೆಕ್ಟ್ ಏನಿದಾವೆ ಆ ಒಂದು ಸಬ್ಜೆಕ್ಟು ಸಪ್ರೇಟ್ ಒಂದು ಎಷ್ಟು ಅಂಕವನ್ನು ಪಡೆದಿದ್ದಿರಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗತ್ತೆ. ನೋಡಿ ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತಿದೆ. ನಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಯಾವುದಿದೆ ನೋಡಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದ್ದರೆ ಈ ರೀತಿ ಕನ್ನಡ ಚೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಿದೆ ನೋಡಿ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ, ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಥರ್ಡ್ ಲ್ಯಾಂಗ್ವೇಜ್ ಯಾವುದಿದೆ ನೋಡಿ, ಹಿಂದಿ ಇದೆ, ಹಿಂದಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೀವೇನು ಸೈನ್ಸಿಗೆ 100 ಅಂದರೆ 100 ಅಂಕಕ್ಕೆ ಎಷ್ಟು ಅಂಕವನ್ನು ಪಡೆದಿದ್ದೀರ ಮಾಹಿತಿ ನೀಡಬೇಕು ನೋಡಿ. ಮತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ 125ಕ್ಕೆ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅಂತ ಇಲ್ಲಿ ಮಾಹಿತಿ ಕೊಡಬೇಕು. ಮತ್ತು ಮ್ಯಾಥಮೆಟಿಕ್ಸ್ ಅದೇ ರೀತಿ ಕೊಡಿ, ಸೋಷಿಯಲ್ ಸೈನ್ಸ್ನು ಅದೇ ರೀತಿ ಕೊಡಿ. ಮತ್ತು ಸೆಕೆಂಡ್ ಲ್ಯಾಂಗ್ವೇಜು 100ಕ್ಕೆ ಎಷ್ಟು ತೊಗೊಂಡಿದ್ದೀರಾ ಮತ್ತು ಥರ್ಡ್ ಲ್ಯಾಂಗ್ವೇಜ್ 100ಕ್ಕೆ ಎಷ್ಟು ತೊಗೊಂಡಿದ್ದೀರಾ ಅಂತ ಮಾಹಿತಿಯನ್ನು ನೀಡ್ಕೊಳ್ಳಿ. ನೋಡಿ ಇಷ್ಟು ಡೀಟೇಲ್ಸನ್ನು ನೀಡಿ. ಇಷ್ಟು ಡೀಟೇಲ್ಸ್ ನೀಡಿದ ತಕ್ಷಣ ಇಲ್ಲಿ ಕೊನೆಯದಾಗಿ ನೋಡಿ CGPA ಸ್ಕೋರ್ ಅಂತ ಕೇಳ್ತಾ ಇದೆ ನೋಡಿ. ನೋಟ್ ಒಳಗೆ ನೋಡಿ, ಇಫ್ CGPA ಇಸ್ ನಾಟ್ ಅಲೋಟೆಡ್ ಬೈ ಯುವರ್ ಬೋರ್ಡ್, ಅಂದರೆ ನಿಮ್ಮ ಬೋರ್ಡಲ್ಲಿ CGPA ಮೆನ್ಷನ್ ಮಾಡಿಲ್ಲ ಅಂದರೆ ಯಾವುದೇ ರೀತಿಯಲ್ಲಿ ಹಾಕುವಂಥ ಅವಶ್ಯಕತೆ ಇಲ್ಲ. ಇದನ್ನು ಡ್ಯಾಶನ್ನು ಬಿಡಿ, ಯಾವುದೇ ರೀತಿ CGPAನ ಹಾಕಬೇಡಿ. ಇದ್ದರೆ ಹಾಕ್ಬೋದು, ಅಂದರೆ ಬೇರೆ ಬೋರ್ಡ್ ಇದ್ದವರು ಹಾಕ್ಬೋದು. ನಮ್ಮದು ಯಾವುದೇ ಬೋರ್ಡ್ನಲ್ಲಿ CGPA ಸ್ಕೋರ್ ಇಲ್ಲ, ನಿಮ್ಮದು ಪರ್ಸೆಂಟೇಜ್ ಇದೆ. ಆ ಕಾರಣಕ್ಕಾಗಿ ಇದನ್ನು ಡ್ಯಾಶನ್ನು ಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಒಂದು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಚೂಸ್ ಯುವರ್ ಪ್ರಿಫರೆನ್ಸ್ ಸರ್ ಅಂತ ಬರ್ತಾ ಇದೆ. ಅಂದರೆ ಈಗಾಗಲೇ ಒಂದು ಸರ್ಕಲ್ನ ನೀವು ಚೂಸನ್ನು ಮಾಡ್ಕೊಂಡಿರ್ತೀರಿ, ಕರ್ನಾಟಕ ಅಂತ ಚೂಸ್ ಮಾಡಿರ್ತೀರಿ. ಈ ಒಂದು ಸರ್ಕಲ್ನಲ್ಲಿ ಯಾವ ಒಂದು ಡಿವಿಷನ್ಗೆ ನೀವು ಅಪ್ಲೈಯನ್ನು ಮಾಡ್ತೀರಿ, ನಿಮಗೆ ಡಿಸ್ಟಿಕ್ ವೈಸ್ ಡಿವಿಷನ್ ಇರುತ್ತೆ. ಯಾವ ಒಂದು ಡಿವಿಷನ್ಗೆ ಅಪ್ಲೈ ಮಾಡ್ತೀರಿ ಅಂತ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಸೆಲೆಕ್ಟ್ ಡಿವಿಷನ್ ಅಂತ ಹೇಳಿ ಇಲ್ಲಿ ಸಾಕಷ್ಟು ಡಿವಿಷನ್ಸ್ಗಳಿದ್ದಾವೆ, ಡಿಸ್ಟಿಕ್ ವೈಸ್ ಡಿವಿಷನ್ ಇರ್ತವೆ. ಈಗಾಗಲೇ ನೀವು ಚೆಕ್ ಮಾಡ್ಕೊಳ್ಬೇಕು ಒಂದು ಯಾವ ಒಂದು ಡಿವಿಷನ್ಗೆ ಅಪ್ಲೈ ಮಾಡಬೇಕು ಅಂತ ನೀವು ಫೈನಲ್ ಮಾಡಿಟ್ಕೊಳ್ಬೇಕು. ನಾನು ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿರುತ್ತೆ ಅಂದರೆ, ಈಗ ನಾನು ಬಾಗಲಕೋಟೆ ಡಿವಿಷನ್ಗೆ ಅಪ್ಲೈಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಪೋಸ್ಟ್ಗೆ ನಾನು ಅಪ್ಲೈಯನ್ನು ಮಾಡ್ತಾ ಇದ್ದೀನಿ ಅಂದರೆ ಈ ರೀತಿಯಾಗಿ ಬರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನೋಡಿ ಯಾವ ಒಂದು ಡಿವಿಷನ್ಗೆ ನಾವು ಅಪ್ಲೈಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಡಿವಿಷನ್ ಅಂದರೆ ಈ ಡಿಸ್ಟಿಕ್ನಲ್ಲಿ ಯಾವ ಒಂದು ಆಫೀಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಬಾಗಲಕೋಟೆ ನವನಗರ್ ಆಫೀಸ್, ಈ ಆಫೀಸ್ನಲ್ಲಿ ಯಾವ ಒಂದು ಪೋಸ್ಟ್ ಇದೆ, ಡಾಕ ಸೇವಕ ಅಂತ ಇದೆ. ಈ ಒಂದು ಡಾಕ್ ಸೇವಕ ಯಾವ ಒಂದು ಕೆಟಗರಿಗೆ ರಿಸರ್ವ್ ಆಗಿದೆ ಅಂತ ನೋಡೋದಾದರೆ ST ಕೆಟಗರಿಗೆ ಮಾತ್ರ ಇಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಇಲ್ಲಿ OBC ಕೆಟಗರಿದವರು ಪ್ರಿಫರೆನ್ಸ್ ನೀಡೋಕ್ಕೆ ಬರೋದಿಲ್ಲ. ಅಂದರೆ ಇಲ್ಲಿ ಈ ಒಂದು ಆಫೀಸ್ಗೆ, ಈ ಒಂದು ಡಾಕ್ ಸೇವಾ ಹುದ್ದೆಗೆ ST ಕೆಟಗರಿಗೆ ಮಾತ್ರ ಎಲಿಜಿಬಲ್ ಆಗಿರುತ್ತೆ. ಬೇರೆ ಕೆಟಗರಿದವರು ಅರ್ಜಿಲಿ ಹಾಕಕ್ಕೆ ಅಂದರೆ ಪ್ರಿಫರೆನ್ಸ್ ನೀಡೋಕ್ಕೆ ಇಲ್ಲಿ ಬರೋದಿಲ್ಲ. ಇಲ್ಲಿ ಏನಿದೆ UR ಅಂತಿದೆ ನೋಡಿ. ಈ ಒಂದು ಪೋಸ್ಟಿಗೆ OBC ಆಗಿರ್ಬೋದು, SC ಆಗಿರ್ಬೋದು, ST ಆಗಿರ್ಬೋದು, ಈ ಕೆಟಗರಿದವರು ಈ ಒಂದು ಪೋಸ್ಟಿಗೆ ನೀವು ಪ್ರತಿಯೊಬ್ಬರು ಪ್ರಿಫರೆನ್ಸ್ ನೀಡ್ಬೋದು. ಯಾಕಂದರೆ ಇದು ಜನರಲ್ ಮೆರಿಟ್ ಆಗಿರುತ್ತೆ. ಇಲ್ಲಿ ಯಾವುದಾದ್ರು ಕೆಟಗರಿನೂ ಇಲ್ಲಿ ಸೆಲೆಕ್ಟ್ ಆಗ್ಬೋದು. ಆದರೆ ಏನು ST ಕೆಟಗರಿ ಇದೆಯಲ್ಲ, ಈ ST ಕೆಟಗರಿದವರು ಮಾತ್ರ ಇಲ್ಲಿ ಪ್ರಿಫರೆನ್ಸನ್ನು ನೀಡಬೇಕು. ಅಲ್ಲಿ SC ಅಂತ ಇತ್ತಂದರೆ SCದವರು ಮಾತ್ರ ಅಲ್ಲಿ ಬೇಕಾಗಿರುತ್ತೆ. OBC ಅಂತ ಇತ್ತಂದರೆ OBCಯವರು ಮಾತ್ರ ಬೇಕಾಗುತ್ತೆ. ಈ ರೀತಿಯಾಗಿ ನೀವು ಪ್ರಿಫರೆನ್ಸ್ ನೀಡ್ಬೋದು. ನೀವು ಎಷ್ಟು ಬೇಕಾದರೂ ಇಲ್ಲಿ ಪ್ರಿಫರೆನ್ಸ್ ಇಟ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗಿ ಅಂದರೆ, ನಾನು ಇದನ್ನು ಈ ಒಂದು ಆಫೀಸ್ನ ಫಸ್ಟ್ ಪ್ರಿಫರೆನ್ಸ್ ಆಗಿ ಇಟ್ಕೊಳ್ತಾ ಇದ್ದೀನಿ, ಸೆಕೆಂಡ್ ಪ್ರಿಫರೆನ್ಸ್ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ನಾವು ಈಗ ಜನರಲ್ ಮೆರಿಟ್ ಅಂದರೆ ಜನರಲ್ ಮೆರಿಟ್ನಲ್ಲೂ ಪ್ರಿಫರೆನ್ಸನ್ನು ಇಟ್ಕೊಳ್ಬೋದು. ಈ ಆಫೀಸ್ ನಿಮ್ಗೆ ಇಷ್ಟ ಆದರೆ ಈ ರೀತಿಯಾಗಿ ಪ್ರಿಫರೆನ್ಸ್ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಪ್ರಿಫರೆನ್ಸ್ ಬೇಕು ನೋಡಿ ಅಷ್ಟು ಪ್ರಿಫರೆನ್ಸ್ ಇಟ್ಕೊಳ್ಬೋದು. ಮತ್ತು ಇಲ್ಲಿ ಮೊದಲೇ ಪೇಜ್ ಇರುತ್ತೆ, ನೀವು ಸೆಕೆಂಡ್ ಪೇಜ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸಾಧ್ಯವಾದಷ್ಟು ಸೆಕೆಂಡ್ ಪೇಜ್ನಲ್ಲಿ ಇರುತ್ತೆ, ನೀವು ಇಲ್ಲಿ ಪ್ರಿಫರೆನ್ಸನ್ನು ಇಟ್ಕೊಳ್ಬೋದು. UR ಅಂತಂದರೆ ಎಲ್ಲ ಕೆಟಗರಿದವರು ಈ ಒಂದು ಸೀಟ್ಗೆ ಎಲಿಜಿಬಲ್ ಆಗಿರುತ್ತೆ. ಈ ರೀತಿ ಪ್ರಿಫರೆನ್ಸನ್ನು ಇಟ್ಕೊಳ್ಳಿ. ನೋಡಿ ಈ ರೀತಿ ಪ್ರಿಫರೆನ್ಸ್ ನೀಡಿದ ತಕ್ಷಣ ಇಲ್ಲಿ ಸ್ಕ್ರೋಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಏನಿದೆ ಅಂದರೆ, ಪ್ಲೀಸ್ ಸೆಲೆಕ್ಟ್ ಸರ್ಕಲ್ ಆ್ಯಂಡ್ ಡಿವಿಷನ್ ಫಾರ್ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ ಇನ್ ಕೇಸ್ ಆಫ್ ಸೆಲೆಕ್ಷನ್. ಅಂದರೆ ಏನು, ನೀವು ಸೆಲೆಕ್ಷನ್ ಆದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮಗೆ ಅದೇ ಒಂದು ಏನು ಡಿವಿಷನ್ ಅಂತ ಇರುತ್ತಲ್ಲ ಅದೇ ಡಿವಿಷನ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ತಿರದ ಒಂದು ಡಿವಿಷನ್ಗೆ ನೀವು ಡಾಕ್ಯುಮೆಂಟ್ನ ವೆರಿಫಿಕೇಷನ್ನ ಮಾಡ್ಕೊಳ್ಬೋದು. ಅಂದರೆ ಈಗ ನೀವು ಬಾಗಲಕೋಟೆ ಡಿವಿಷನ್ಗೆ ಅಪ್ಲೈನ ಮಾಡಿದ್ದೀರಿ ಅಂದರೆ ಬೆಂಗಳೂರು ಡಿವಿಷನ್ಗೆ ಅಪ್ಲೈನ ಮಾಡಿದ್ದೀರಿ ಅಂತ ತಿಳ್ಕೊರಿ. ನೀವು ಬಾಗಲಕೋಟೆಯರಿದ್ದರೆ ನೀವು ಇಲ್ಲಿ ಬಾಗಲಕೋಟೆ ಡಿವಿಷನ್ನ ಚೂಸ್ ಮಾಡ್ಕೊಳ್ಬೋದು. ಇದೇ ಒಂದು ಸೆಲೆಕ್ಷನ್ ಆದ ತಕ್ಷಣ ನೀವು ಬಾಗಲಕೋಟೆಗೆ ಹೋಗಿ ಡಾಕ್ಯುಮೆಂಟ್ನ ವೆರಿಫಿಕೇಷನ್ನ ಮಾಡ್ಕೊಳ್ಬೋದು. ಬೆಂಗಳೂರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ನೀವು ಬಾಗಲಕೋಟೆನಲ್ಲಿ ವೆರಿಫಿಕೇಷನ್ನ ಮಾಡ್ಕೊಳ್ಬೋದು. ಇಲ್ಲಿ ನಾನಾ ರೀತಿಯ ಡಿವಿಷನ್ಗಳಿರ್ತವೆ, ನೀವು ಡಿವಿಷನ್ನ ಚೂಸ್ ಮಾಡ್ಕೊಳ್ಬೇಕು. ಯಾವ ಒಂದು ಡಿವಿಷನ್ಗೆ ನೀವು ಹೋಗಿ ವೆರಿಫಿಕೇಷನ್ ಮಾಡ್ಕೋತೀರಿ ಅಂತ ನಾವು ಚೂಸ್ ಮಾಡ್ಕೊಳ್ಬೇಕು. ನಾನು ಸದ್ಯಕ್ಕೆ ಬಾಗಲಕೋಟೆ ಡಿವಿಷನ್ಗೆ ಒಂದು ವೆರಿಫಿಕೇಷನ್ಗೆ ಸೆಲೆಕ್ಷನ್ ಆದರೆ ನಾನು ಹೋಗ್ತೀನಂತ ಈ ರೀತಿ ಚೂಸ್ ಮಾಡ್ಕೊಂಡಿದ್ದೀನಿ. ಇದಾದ ತಕ್ಷಣ ಇಲ್ಲಿ ಡಿಕ್ಲೇರೇಷನ್ ಬಾಕ್ಸ್ ಕೊನೆಯದಾಗಿರುತ್ತೆ. ಡಿಕ್ಲೇರೇಷನ್ ಬಾಕ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ನೋಡಿ ಏನು SC ST ಮತ್ತು ವುಮೆನ್ ಕ್ಯಾಂಡಿಡೇಟ್ಗೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲ್ ಅಂತ ಬರುತ್ತೆ, ಅಂದರೆ ಫೈನಲ್ ಪ್ರಿಂಟ್ ಬರುತ್ತೆ. ನೀವೇನಾದರೂ OBC ಕ್ಯಾಟಗರಿ ಮತ್ತು ಜನರಲ್ ಮೆರಿಟ್ಗೆ ಆಗ್ತಾ ಇದ್ದರೆ ನಿಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ಫೇ ಅಂತ ಆಪ್ಷನ್ ಬಂದುಬಿಡುತ್ತೆ. ಇದ್ರ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ. ಫೇ ಅಂತ ಕ್ಲಿಕ್ ಮಾಡ್ಕೊಂಡು 100 ರೂಪೀಸ್ನ ನೀವು UPI ಮೂಲಕ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಮೂಲಕ ನೀವು ಫೇನ ಮಾಡ್ಕೊಂಡು ಫೈನಲ್ ಪ್ರಿಂಟ್ನ ತೆಗೆದುಕೊಳ್ಬೋದು. ಫೈನಲ್ ಪ್ರಿಂಟ್ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ನಿಮ್ಮ ಒಂದು ಫೈನಲ್ ಪ್ರಿಂಟ್ ಬರುತ್ತೆ. ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲ ಮಾಹಿತಿ ಇರುತ್ತೆ. ಇನ್ ಕೇಸ್ ನೀವು ಏನಾದರೂ ಮಿಸ್ಟೇಕ್ ಮಾಡಿದರೂ ನಿಮಗೆ ಎಡಿಟ್ ಆಪ್ಷನ್ನ ನೀಡಿದರೆ ಮಿಸ್ಟೇಕ್ ಏನು ಮಾಡಬೇಡಿ, ಕರೆಕ್ಟಾಗಿ ನೀವು ಫಿಲ್ ಮಾಡ್ಕೊಳ್ಳಿ. ನೀವು ಯಾವ ಒಂದು ಪ್ರಿಫರೆನ್ಸ್ನ ನೀಡಿದಿರಿ ಅದರ ಬಗ್ಗೆ ಮಾಹಿತಿ ಇಲ್ಲಿ ಬಂದಿರುತ್ತೆ, ಮತ್ತು ಯಾವೊಂದು ರೀಸನ್ಗೆ ಸೆಲೆಕ್ಷನ್ ಆದರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿರೋಂಥ ಮಾಹಿತಿ ಕೊಟ್ಟಿರ್ತಾರೆ. ಕೊನೆಯದಾಗಿ ಇಲ್ಲಿ ಪ್ರಿಂಟ್ ಅಂತಿರುತ್ತೆ. ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಳ್ಳಿ ಅಥವಾ ಒಂದು ಸ್ಕ್ರೀನ್ಶಾಟ್ನ ತೆಗೆದುಕೊಳ್ಳಿ. ಈ ರೀತಿಯಾಗಿ ಸುಲಭವಾಗಿ ಒಂದು ಪೋಸ್ಟ್ ಆಫೀಸ್ನಲ್ಲಿ ಕರೆದಿರುವಂಥ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್